ನೀವೆಲ್ಲ ನನಗೆ ಜಯಂದಿಂದ ಇಲೆಕ್ಷನ್ ನಿಲ್ಲಿಸಿ 3ನೇ ಸಲ ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಆಗಿ ಫೇಲ್ ಆದೆ ಅಲ್ರಿ. ಹಲೋ ಮೈಕ್ ಚಾಕ್ ನೀವೆಲ್ಲ ನನಗೆ ಜಯಂದಿಂದ 3ನೇ ಸಲ ಎಲೆಕ್ಷನ್ ನಿಲ್ಲಿಸಿದ್ರಿ. ನಾನು ನಿಮ್ಮನ್ನೆಲ್ಲ ನಂಬಿ ಇಲೆಕ್ಷನ್ ನಿಂತ್ನಿ. ಆದ್ರ ಖರ್ಚು ನಂದಾತು, ಕುರ್ಚಿ ಬೇರೆದ್ರಾಗತ್ತು. ನಾ ಯಾವಾಗ MLA ಹಾಕೇನೋ ಏನೋ, ವಿದ್ಯೆ ಬೇಡ ಬುದ್ಧಿ ಬೇಡ, ಭಾರಿ ಬಿಸ್ನೆಸ್ ಅಂದ್ರೆ ಈ ಪಾಲಿಟಿಕ್ಸ್ ಅಂತ ತಿಳಿದ ಒಮ್ಮೆರೆ MLA ಆಗಿ ಯಾವ್ದಾರ ಕೈಕಾಲ ಹಿಡಿದು ಮಂತ್ರಿ ಆಗ್ಬೇಕಂದ್ರೆ ಕಂತ್ರಿ ನನ್ನ ನಸೀಬ್ ಯಂತ್ರದಾಗ ಓಟ್ ಬೀಳ್ದಂಗೆ ಮಾಡೋದೈತ್ರಿ. ಠೇವಣಿ ಜಪ್ತಾಗತೈತ್ರಿ. ನಮ್ಮ ಹಿರಿಯರು ಮಾಡಿದ 60 ಎಕರೆ ಜಮೀನು ಇಲೆಕ್ಷನ್ ಅಂತ ಮಾರಿ ಇನ್ನು 3 ಎಕರೆ ಉಳಿತು. ಈ 3 ಎಕರೆ ಮಾಡಿದ್ರೆ ಮಂಡಲ ಪಂಚಾಯತ್ ಮೆಂಬರ್ ಸಹಿತ ಆಗೋದು ಸಾಧ್ಯ ಅಲ್ರಿ. ಈಗಿನ ಕಾಲದಾಗ ಇಂದಿನ ಹುಡುಗರೇ ನಾಳಿನ ಮಂತ್ರಿಗಳೇ. ನಿಮ್ಗೆಲ್ಲರಿಗೂ ನನ್ನ ಅನುಭವದ 4 ಹಿತನುಡಿಗಳನ್ನ ಹೇಳ್ತೇನೆ, ದಯವಿಟ್ಟು ಕೇಳ್ರಿಪ್ಪ. ಮಾನಿಯಪ್ಪನ ಜಯನ್ರಿ. ಬದುಕು ಅನ್ನೋದು ನೀರಿನ ಮೇಲೆ ಗುಳಿದ್ದಂಗ್ರಿ. ಊರು ಹೋಗಂತತಿ, ಬಾರ್ ಬಾ ಕುಡ್ಯಾಕ್ ಬಾ ಅಂತತಿ. ಹುಚ್ಚಿನ ಕರ್ಸ್ನಾಗ ಕಂಟ ಮುಟ್ಟ ಕುಡ್ದವನ ಜಾನ್ರಿ. ಒಲ್ಲಿದರೆ ನಾರಿ, ಕುಡಿದ್ರೆ ಮಾರಿ. ಕುಡಿಸಿದ ಯಾವತ್ತು ಕುತ್ತಿಗೆ ಕೊಯ್ಯಂಗಲ್ರಿ. ಕುಂತ್ ಕುಡಿದ್ರ ಹೆಂಡಾನು ಸಾಲಂಗ್ರಿ. ಹಂಗ ಸುಮ್ನ ಅವಾಗ 90 60 ಹಾಕೊಂಡ ಟಮಟ ನಿಂತ ಹೊಕ್ಕಿರ್ಬೇಕು. ಈ ಬಾರ ಊರ್ ಕೆಡಿಸ್ತು, ಬೀರ್ ಮಗನ ಕೆಡಿಸ್ತು ಅಂತಾರಲ್ರಿ, ಸುಳ್ಳಲ್ರಿ. ಊರೆಲ್ಲ ಕುಡ್ಯಾಕ್ ಕುಂತ್ರ ಬಾರಿನ ಬಾಗಲ್ಕ ಬಂಗಾರ ಬಡಿಸಿದಂಗ್ರಿ. ಬಾ ಇದ್ದವ ಬಾರ್ನಾಗ ಸಹಿತ ಗೆದ್ದು ಬರ್ತಾನ್ರಿ. ಅಲ್ರಿ, ಊರಿಗೆ ಯಾರ್ಸಾದ್ರು ಬಾರಿಗೆ ಅವ್ ಗಿರಾಕಿನ ಅಲ್ರಿ. ಬಾರಿಗೆ ಹೋಗಿ ಸುರ್ಕುರ್ಮ ಕೇರ ಕೊಟ್ಟಾರೇನ್ರಿ. ಊರಿಗೆ ಬಂದವ ಬಾರಿಗೆ ಬರ್ಲಾದ ಹೊಕ್ಕನೇನ್ರ. ಬಂದು ಚುಟ್ಟು ಬಂತೈತೆ ನನ್ನ ಜೀವ ಚುರು ಚುರು ಬಂತೈತೆ. ಚುಟ್ಟು ಬಂತೈತೆ ನನ್ನ ಜೀವ ಚುರು ಚುರು ಮಾಡ್ತೈತೆ. ಬಂದಿನಿ ತಡ್ಕೋ. ಯಾಕೆ ಅವಸರ ಮಾಡ್ತಿ? ನಿಂದ್ರ ಏನ್ ಅವಸರ ಐತಂತಿ ನಾನು ಅಲ್ರಿ. ಹೆಂಡ ಸರಾಯಿ ಸವಾಸ, ಹೆಂಡತಿ ಮಕ್ಕಳು ಉಪವಾಸ, ಕೊಡು ತಾಯಿ ವರವನ್ನು ಕುಡುಕನಲ್ಲದ ಗಂಡನನ್ನು ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನ್ರಿ. ಬಂದೆ ಹಂಗ ಅನ್ಬೇಡ. ಸರ್ಕಾರದವ್ರ ಕೇರಿ ಈ ಮಾತನ ನನ್ನ ಹೋಗಿದಾರ ಕತ್ತಲ್ ಕೋಣೆಗ. ಯಾವ್ಲೇವ ನನ್ನ ಕತ್ತಲ್ ಕೋಣೆಗೆ ಹೋಗಿವಂತದ್ದು ಅಲ್ಲ. ಕತ್ತಲ್ ಕೋಣೆಗೆ ಹೋಗಿವಂತ ಕೆಲಸ ನಾನ್ ಏನ್ ಮಾಡಿನಂತ ನನ್ ಕತ್ತಲ್ ಕೋಣೆಗೆ ಹಾಕ್ತಾರ ಅಲ್ಲ. ಪಾರೋ ಹೆಂಗಸರ ಈ ಸವಾಸ ಹೆಂಡತಿ ಮಗಳು ಉಪವಾಸದ ಬಿಟ್ಟಾರ. ನಮ್ಮ ರಾಜ್ಯದಾಗ
ಸೇರೆ ಮಾರಕಂತ ಒಬ್ಬ ಮಂತ್ರಿ ಅದಾನ. ಅದರಿಂದ ಬೇಕಾದಷ್ಟು ನಮ್ಮ ರಾಜ್ಯಕ್ಕ ಸಂಪತ್ತು ಬರ್ತೈತಿ. ಅಂದ ಮೇಲ ಸರ್ಕಾರದವ್ರು ಹಿಂಗ್ ಕೂಗಿದ್ರೆ ಬಿಟ್ಟಾರ ಅಂದೇನ ಕತ್ತಲ ಕೋನ್ಯಾಗ ಹಾಕಿ ಕರ ಕರ ಬರ್ದ ಅಲ್ರಿ ಸರಾಯಕ್ ಇಷ್ಟು ಮಂದಿ ಬೆಂಬಲ ಐತಿ ಅನ್ನೋದು ನನಗೆ ಗೊತ್ತಾಯ್ತಿದ್ದಿಲ್ಲ. ಅಲ್ಲಪ್ಪ ಮಾನಿಂಗ ನೀ ಹಿಂಗ ಯಾವಾಗ ಹೇಳ್ತಿ ಅಂದ್ರೆ ನನಗರ ಏನೋ ಗೊತ್ತೈತಿ. ಯಾರ ಕುಡಿಲಿ ಯಾರ ಹಾಳ ಬಾವಿಗೆ ಬೀಳಿ ನನಗೆ ಯಾಕೆ ಬೇಕು? ಇನ್ನೊಮ್ಮೆ ಹಿಂಗತೆ ಮಾತಾಡಲ್ಲಪ್ಪ ನಾನು. ಸುದ್ದಿ ನನಗಾಗ್ಬೇಕಂತ ಸುಮ್ಮಿದ್ರ ಹಂಗ ಪಾರು. ನೀ ಕುಡಿಲಿಲ್ಲ ಅಂದ್ರು 4 ಮಂದಿ ಕುಡ್ಯಾಕ ಸಹಾಯ ಮಾಡುವ ಅಂದಾರ ನಮ್ಮಂತ ಹಿರಿಯರು. ಅಂದ್ರ ನಮ್ಮ ರಾಜ್ಯ ಆರ್ಥಿಕವಾಗಿ ಮುಂದೆ ಬರ್ತೈತಿ. ಏನ್ ಮಾರೇಯೋ ನೀನ್ ಏನದಿ ಅಂತಿಲ್ಲ ನಾನು. ಹೆಂಗ್ ಮಾತಾಡ್ತಾರ ನೋಡ್ರಿ. ತಾ ಕುಡಿಲಿಲ್ಲ ಅಂದ್ರು ಕುಡಿಯೋರ್ 4 ಮಂದಿಗೆ ಸಹಾಯ ಮಾಡ್ಬೇಕಂತ. ಅದೇನ ಅಂತಾರಲ್ಲ ತುಗುಡ್ಸ್ಬೇಡ ತಮ್ಮ ಅಂದ್ರ ತಪ್ಕೊಂಡ್ ಮಲ್ಕೊಂಡು ಬಾ ಅಂದಿದ್ರಂತ. ಇದ್ರದಾಗ ಹ್ಞೂ ತಪ್ಕೋಬೇಡ ತಡ್ಕೋ ತಪ್ಕೊಳಕಾಗ್ಬಿಟ್ಟು ಅಲ್ಲೇ ಅಲ್ಲ. ಏನಿದು ಬಾರು ಗೀರು ಅಂತ ನಡು ರಸ್ತಾದ ನಿಂತಿಯಲ್ಲ ಯಾಕ? ಎಲೆಕ್ಷನ್ ತಿಂಡಿನ ಮುಗ್ದಿಲ್ಲ ನಿಂದು? ಅದಂಗ ಮುಗಿತತಿ. ತಿಂಡಿ ತಿರ್ತನಕ ಹೆಂಡ ಕುಡಿದು ಜಮೀನೆಲ್ಲ ಮಾರಿ ಬಗಲಿಗೆ ಜೋಳಿಗೆ ಬರ್ತನಕ ಎಲೆಕ್ಷನ್ ನಿಂದಿರುದ. ಒಮ್ಮೆರ MLA ಆಗ್ಬೇಕು ಅನ್ನೋ ಕನಸಿನ ಕೆರೆಯಾಗ ಬಿದ್ದೇನೆ. ಆದ್ರ ನಾಳೆ ಭಿಕ್ಷಾ ಬೇಡಾದ್ರೂ ಚಿಂತೆ ಇಲ್ಲ. ಒಮ್ಮೆರ ಮಂತ್ರಿ ಹಾಗೆ ಮ್ಯಾಲ ಬರ್ತೇನೆ. ನಾಳೆ ಎಲೆಕ್ಷನ್ ಬರ್ಲಿ ಉಳದ್ 3 ಎಕರೆ ಮಾರಿ ನಿಂದ್ರಾವಣ. ಎಷ್ಟು ಬರ್ಗೆಟ್ಟೆ ನೀವು ಅಂತೀನಿ. ಅಲ್ಲ ನಿಂದಿರ್ತಿದಿ ಯಾಕೆ ನಿಂದಿರ್ತಿದಿ? ಯಾಕೆ ಕುಂದ್ರಕ್ ಬರಲ್ಲ? MP MLA ಎಲೆಕ್ಷನ್ಗೆ ಮಂಡಲ ಪಂಚಾಯತಿ ಎಲೆಕ್ಷನ್ಗೆ ನಿಂದ್ರವ್ರಿಗೆ MP ನಿಂತಾನ MLA ನಿಂತಾನ ಅಂತಾರ. ಆದ್ರ ಇದತ್ತ ಮೆಟ್ ಸರಿ ಇಲ್ವಾ? ಅದು ಆದ್ರ ಕುಂತಾನ ಯಾವ್ದಾರ ಅಂದದ್ ಕೇಳಿಯ ನೀನ? ಕೇಳಿಲ್ ಬಿಡಪ್ಪ ಮಾರ. ಯಾವಾಗ ನೋಡಿದ್ರು ನಿಂತಾನ ಇವ ಯಾಕೆ ನಿಂತಾರ ಅಂತಾರ. ಹಿಂಗ ಯಾಕಂತಾರ ರಾಮ ನಿಂಗ? ಯಾಕಂದ್ರ ಇಲೆಕ್ಷನ್ ನಿಂತ ಒಂದೆಳೆ ಆರಿಸಿ ಬರ್ಲಿಲ್ಲ ಅಂದ್ರ ಸಾಲ ಕೇಳೋರು ಬಂದಾಗ ಓಡ್ ಹೋಗಕ್ ಅನುಕೂಲ ಆಗ್ಲಂತ ನಿಂತಾನೋ ಅಂತಾರ. ಒಟ್ಟು ನಿಂತ ಮಾಡ್ತಿದ್ದಂಗ ಅದಾರ ಇವ್ರು ರಾಜಕೀಯ ಮಂದಿ. ಏನದೇ ನೀನ ಅವ್ರ ನಿಂತ ಮಾಡ್ತಾರೋ? ಅದ ಅವ್ ಮರೆ ರಾಜಕಾರಣ ಮಾಡ್ತಾರಲ್ಲ ರಾಜಕೀಯ ಮಂದಿ. ರಾಜಕೀಯ ನಾನ್ ನಿಂತ ಮಾಡ್ತಾರ ಅಂತ ಹೇಳಿದೆ. ಹೌದೌದೌದು ಮೊದಲ ನಿಂತು ಮಾಡ್ತಾರ. ಆಮೇಲೆ ಕುಂತು ಮಾಡ್ತಾರ. ನಿಂಗ ತಡಿ ನಾನು ಆನಿ ಮಾಡಕ್ಕೆ ಹೇಳ್ತೀನಿ. ಅವನು ಏನದು ಕುಂತು ಮಾಡ್ತಾರ ಅದನ್ನ ಹೇಳು. ಆರಿಸಿ ಬಂದ ಮೇಲೆ ಕುರ್ಚಿ ಮೇಲೆ ಕುಂತ ಅಂದ್ಕಾರ ಮಾಡ್ತಾರ ಅಂದೆ. ಯಾಕಂದ್ರ ಇಲೆಕ್ಷನ್ ನಾಮಿನೇಷನ್ ಕೊಡಕಂತ ತಾಲೂಕು ಹೋದ್ರು ನಿಂದ್ರುದ. ಇಲೆಕ್ಷನ್ ಖರ್ಚಿಗೆ ಸಾಲ ಹಾಕಂತ ರೊಕ್ಕ ಇದ್ದಾರ ಮುಂದೆ ನಿಂದ್ರುದ. ಫೋಟ್ ಹಾಕಂತ ಪಾಳ್ಯದಾಗ ನಿಂದ್ರುದ. ಅಲ್ಲಿ ನಿಂದಿರ್ತಾರ. ಹೌದು ಫೋಟ್ ಹಾಕಾಗ ಮತದಾರ ಮನಿ ಮುಂದೆ ಕೈ ಮುಕ್ಕೊಂಡು ನಿಂದ್ರುದ. ಒಟ್ಟಿನ ಮೇಲೆ ಎಲ್ಲಾ ಕೆಲಸ ನಿಂತ ಮಾಡಕ MP ನಿಂತಾನ MLA ನಿಂತಾನ ಅಂತಾರ ನೋಡ. ಹಿಂಗ ನೀನು ನನಗೇನ್ ಗೊತ್ತಪ್ಪ ಮಾರೇ. ಬರೀ ನಿಂತಾನಂತ ಕೇಳಿದ್ದೆ. ಅದಕ್ಕೆ ಹಿಂಗತೆ ಮಾತಾಡಂತ ಮಾಡಿದ್ದೆ. ಅಂತೂ ನೀನು ಬಾರಿ ತಿಳ್ಕೊಂಡವದಿ ಬಿಡು. ನೀನು ಇಷ್ಟು ತಿಳ್ಕೊಂಡಿ ಅನ್ನೋದು ನನಗೆ ಗೊತ್ತಿದ್ರು. ನೋಡಕ್ ಒಂದು ನಮೂನಿ ಕಾಂತಿ ದೋಸ್ತ ಎಲ್ಲ ತಿಳ್ಕೊಂಡಿ. ಆದ್ರ ಏನ್ ತಿಳ್ಕೊಂಡ್ರೆ ಏನದ ಪಾರು? ನನ್ನ ಹಸಿಬ ಕಟ್ಟೈತಿ. ಯಾಕ ಕನ್ಯಾ ಆಗಿರುವ ನೀನು ನಾ ಕರೆ MLA ಆಗೋ ತನಕ ಮದುವೆ ಆಗುಳ ಅಂತಿ. ಅವನವನು ಆಸ್ತಿ ಎಲ್ಲ ಮಾರಿ ಬಂದ್ ಎಲೆಕ್ಷನ್ ನಿಂತರು 6ಕ್ಕೆ ಏರಿಲ್ಲ 3ಕ್ಕೆ ಇಲ್ಲ ಅನ್ನೋ ಓಟ್ ಈಗ ಬೆಳತಾವ. ಇನ್ನ ಮುಂದಿನ ಎಲೆಕ್ಷನ್ ನನ್ನ ಓಟ್ ನನಗೆ ಬೀಳ್ತತ್ತು ಇಲ್ಲೋ ಅಂತ ಅನುಮಾನ ಆಗೈತೆ ನೋಡ. ಯಾಕ ನಿಂಗೆ ಯಾಕಂತಿದ್? ಯಾಕೆ ನಿನಗೆ ಬೆಳಂಗಿಲ್ಲ ಅಂತ ಡೌಟ್ ಆಗೈತೇನ? ಅಲ್ಲ ಪಾರು, ಮಂತ್ರಿ ಹುಚ್ಚಿನಾಗ ಯಂತ್ರ ಗುರ್ತು ಗುಂಡಿ ಗಬಕ್ಕನ ಯಾರ ಕಡೆ ಗೊತ್ತೀನಂದ್ರ ನಾನು ಓಟ್ ನನಗೆ ಬೆಳಂಗಿಲ್ಲ. ಏನ್ ಮನುಷ್ಯ ಅದೀಯ ನೀನು? ಒಟ್ಟ ಒಳಗ್ ಹೋದಾಗ ಒಟ್ಟ ಗಡಬಡ ಮಾಡಬಾರ್ದು. ತ್ರಾಸ್ ತಗೊಳಕ್ ಹೋಗ್ಬಾರ್ದು. ಆ ಕಡೆ ಈ ಕಡೆ ಹೋಗ್ಲಾರ್ದಂಗ ಕರೆಕ್ಟ್ ಇಟ್ಟು ಒಳಗ ಒತ್ತಬೇಕು ಅಂದ್ರ ಬರಾಬರಿ ಆಗತ್ತ. ಒತ್ತಿನ ಪಾರು ಚಂದಂಗ ಒತ್ತನೆ. ಆದ್ರ ನನಗ ಚಂದಂಗ ಒತ್ತಿನೋ ಇಲ್ಲೋ ಅಂತ ಒಣ ಸಂಶಯ ಪಾರು. ಅದೇನೋ ಅಂತಾರಲ್ಲ ಹುಚ್ಚ ಬಿಡೋದಾಗ ಮದುವೆ ಆಗೋಲ್ಲ, ಮದುವೆ ಆದಂಗ ಹುಚ್ಚ ಬಿಡೋಲ್ಲ. ಹಂಗಾಗೈತೆ ನನ್ನ ಬಾಳೆ. ಬೀಳತ್ರಿ ಅವಾಗ ಅದ ಹುಚ್ಚಿಡ್ದ ತಡ್ಕೋ ಯಾಕೆ ಬೇಸರ ಮಾಡ್ಕೊತಿದ್ ಜೀವನನ? ಇಂದೆಲ್ಲ ನಾಳೆ ಆಗೇ ಆಗತ್ತ. ಹುಚ್ಚನು ಬಿಡುತ್ತ, ಎಲ್ಲ ಸುದ್ದನು ಆಗತ್ತ. ಇಲ್ರಿ ನಮ್ಮ ಹತ್ರ ಕೂದ್ಲಿಲ್ರಿ, ಪಿನ್ ಇಲ್ರಿ, ಇನ್ನು ತಣ್ಣಗಿಲ್ರಿ, ತಣ್ಣಗೆ ಮಾಡಕ್ ನಿಂತೀವ್ರಿ. ಅಲ್ಲ
ನೀವೊಂದು ಕೆಲಸ ಮಾಡು, ಹಾ. ನೀನು ಎಲೆಕ್ಷನ್ ನಿಂದ್ರು, ಹೆಂಗಾದ್ರೂ 3 ಎಕರೆ ಹೊಲ ಐತೆ ಅಂತೀನಿ, ಅದನ್ನ ಮಾರಿ ಗೆಲ್. ನೀ ಏನಾರ MLA ಆದ್ರೆ ನಾನಾ ಬಂದು ಹಿಡಿತೀನಿ ನಿಂದು ಕೈ 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 ಕೈ. ಹಲೋ ಹಲೋ, ಐತಿ ಮೈಕ್ ಐತಿ, ನಾನಾ ಬಂದು ನಿಮ್ ಹಿಡ್ಕೊಂತೀನ್ರಿ ಕೈನ. ಎಲ್ಲಿ ತನಕ? ಅಲ್ಲಿ ತನಕ ಕೌಂಟಿ ಹಾಸ್ಕೊಂಡು ಡಬ್ ಮಲಗಂತ ಪಾರು. ಅಷ್ಟು ಮಾಡು, ಬೇಷ್ ಆಗತ್ ನೋಡ್ ನನಗ. ಆದ್ರ ಪಾರು ಒಬ್ಬ ಮಲಗಿದ್ರ ನಿದ್ದಿ ಬರಂಗಿಲ್ಲ. ಅದಕ್ಕ ಏ ಮೂಳ, ಹಳೆ ಮೂಳ, ಇನ್ನು ಒಬ್ಬ ಮುಕ್ಕೊಂಡ್ರೆ ನಿದ್ದೆ ಬರಂಗಿಲ್ಲ ಅಂದ್ರೆ ಅದಕ್ಕೆ ನಾನು ಏನ್ ಮಾಡ್ಬೇಕು? ನನಗ ನಿದ್ದೆ ಹತ್ತಿ ಡಬ್ ಬೀಳುತ್ತಲ್ಕ ಬೀಳತನ ದಿನ 1 ತಾಸು ನಮ್ಮ ಮನೆಗೆ ಬಂದು ನನ್ನ ಆಸೆ ತಿನ್ನೋದೆ ನಿನಗೆ ಬೇಷು ಆಕತಿ. ಲೇ ಏನ್ ಹೇಳ್ಸಿದಿಲ್ಲ ನೀನು, ಏನ್ ಹೇಳ್ಸಿದಿ? ಅಲ್ಲೇ ಮದ್ವೆ ಆಗೋ ಮುದುವ ಅಂದ್ರ ನೀನ ನನ್ನ ಹೆಂಡತಿ ಅಂದಿತ್ತಂತ. ಹಂಗ ಗೊಂಬಿ ಅಂತ ಕನ್ನೆ ನನ್ನ ಮದುವೆ ಅಲ್ಲರ್ದ ನನ್ನ ಮನೆಗೆ ಬಾ ಅಂತೀಯಲ್ಲ. ಹಂಗಾದ್ರೆ ನೀನು ಓದವಲ್ಲ ಮೀಸಿ ಗಡ್ಡ ಕರ 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 ಕಲ್ಲು ತಗೊಂಡು ಎಮ್ಮಿ ಬೋಳ್ಸ್ಕೊಂತಾರ, ಹಂಗ ಎಮ್ಮಿ ಬೋಳ್ಸ್ಕೊಂಡ್ಬಿಡ. ತಿಕ್ ನಿನಗೆ ಹೆಂಗ್ ಬೇಸಕ ತಿಕ್. ಇಲ್ಲಂದ್ರ ಏ ಮನಿಗೋ ನಿನಗ್ ನಾಚಿಕೆ ನೀಲೇನು ಅಂತ ನೀನು ಏನ್ ಹೇಳ್ಸಿದಿ? ಯಾಕ 3 ಬಿಟ್ಟ ನಿಂತೀಯ ನೀನ? 3 ಬಿಟ್ಟವ್ರು ಊರಿಗೆ ದೊಡ್ಡವ್ರ ಪಾರು. ಇಂದಿನ ಜಗದಾಗ ಏ ಪಾರು ದೊಡ್ಡದ್ ಗೊಂಬೆ ಅಂತ ಕನ್ನೆ ಅದೇನಂತ ಸೊಕನ್ಯಾಗ ಸಟ್ಟದ ಹೊಂಟ ಅಂದ್ರ ಹಾರಿ ಹೋದ ಹಕ್ಕಿ ಜಾರಿ ಹೋದ ಹರೆ ವಾದ ಎಳೆ ಮತ್ತ ಬರಂಗಿಲ್ಲ. ಆಮೇಲೆ ನಿನ್ನ ಯಂತ್ರದಾಗ ಹಾಕಿನ ಗುಬ್ಬಿನ ಊಟ ಜರ ವಿಚಾರ ಮಾಡು. ನೋಡು ಮಾಲಿಂಗ, ಕೆಟ್ಟ ಪಟ್ನ ಸೇರು ಅನ್ನೋರಂಗ ನೀನು ಚಂದಾಗ ಡ್ರೆಸ್ ಮಾಡ್ಕೊಂಡು ಬೆಂಗಳೂರು ವಿಧಾನಸೌಧದ ಮುಂದೆ 1-2 ರೌಂಡ್ ಅಡ್ಡಾಡು. ಅಲ್ಲಿ ಮಂತ್ರಿಗಳು ಬಂದಿರ್ತಾರಲ್ಲ, ನೀ ಬಂದ್ ನಿಂತಿದ್ದು ನೋಡಿಕೆತಿ ಯಾರ ಯಾಕ ಹೋಲ್ಕ ನೀನು ಮಾತಾಡ್ಸಿ ಮುಂದೆ ಹೋಗ್ತಾರ. ನೀನ್ ಒಟ್ಟ ಚಿಂತಿನ ಮಾಡಕ್ ಹೋಗ್ಬೇಡ ಪಾರು. ನಿಂತು ಮಾಡೋದು ಅಷ್ಟ ಅಲ್ಲ, ನೀನು ಮುಂದಕ್ ತಂದ ಹಬ್ಬನ ಮಾಡಿ ಕೈ ಬಿಡ್ತಾರ ಅನ್ನೋದು ಖಬರ್ ಇಲ್ಲ. ನಾ MLA ಆದ್ಮೇಲೆ ಖಾತ್ರಿ ಕೈ ಹಿಡಿತಲ್ವ, ಅದ್ ಸಾಕ್ ಬಿಡ. ಕೈ ಹಿಡಿತೀನಿ ಯಾರು ಇಲ್ಲಂದಾರ ಆತಳ ಅಷ್ಟು ಮಾಡಂಗಾರ ನನ್ ಗೊತ್ತಾಕತಿ. ನಾ ನಿನ್ ಬರ್ಲೆ ಏನ ಪಾರು ತಾಟ ತಂಗ ಹೊಂಟ್ ಬಿಟ್ಟಲ್ಲ. ಮತ್ತಿನ್ನೇನ್ ಮಾಡ್ಲಿ? ಅಲ್ಲ ಪಾರು, ಮದುವೆ ಆಸೆ ಹಚ್ಚಿ ನಿಂದ್ರ ಒಗದ್ ಹೋಗಂಗ ಅನ್ಬೇಡ. ಒಂದ್ ಒಗದ್ ಹೋಗ್ಲೆ ನಿನಗ ಮರೆ ಹೋಗ. ಅಲ್ಲ ಜಬಾದತನ ಮಾತಾಡಿ ಕೆಟ್ಟ ಈಗಿನ ಮಳ್ಳ ಮಾಡಿ ಕೈ ಹಿಡಿದು ಕುಣಿಸ್ಬೇಕಂತ ಕನಸು ಕಾಣಕ್ ಹೋಗ್ಬೇಡ. ಇದೆಲ್ಲ ಕೆಲಸ ಮಾತಲ್ಲ, ನಾ ಬರ್ತೀನಿ, ದಾರಿ ಬಿಡು. ನಿಂದ್ರ ಜೊಲ್ಲೆ ಸೂರಿ ಸಂಘ ಹೋದ್ರ ಜೊಲ್ಲೆ ಅಂತ ಮಕ್ ಹುಡ್ದಾವ. ಸೊಮ್ಮನ ಒಂದ್ ಹೋಗದ್ ಹೋಗ. ಇವ್ವ ರಾಜಕೀಯ ಮಂದಿ ಮಗಲ ಇವು 3 ಎಕರೆ ಹೋದ್ರು ನನಗ್ ಬೇಕಾ ನಿಂದಿರ್ತೀನಿ ಅಂತಾನ. ಏನಾರ ಯಾಕೆ ಹೋಗ ಬಿದ್ರ ಕೈ ಬಿಟ್ರಾತ್, ಗೆದ್ರ ಹಿಡ್ಕೊಂಡ್ರಾತ್. ಇವಂದು ಕೈನ ಅವನೇ ಬೋಲ ಹುರುಪ್ನಾಗದಿರಪ್ಪ ನೀವು. ಆತರ ಜಾಡ್ಸೋ ಕಟಿಯೋ ಕಟಿ. ನಮ್ಮ ಕಾಲೇಜ್ ಹುಡುಗಿ
ನೀನು ಹಾ ಎಮ್ಮೆಲೆ ಆಗಿ ಹೌದಾ ಎದ್ದ ಬಂದಿ ಅಂದ್ರ ಹಾ ನಾನು ನಿಂದ ಹಿಡ್ಕೋತೀನೋ ಮಾವ. ಆದ್ಬಿಡ ಬರಬರ ಆದೆ ಬರಬರ ಆದ್ಬಿಡ. ಆದ್ರೆ ನೀ ಸುಧಾರಿಸ್ಕೊರೋ ಮಾವ, ಬಾಳ ಸುಧಾರಿಸ್ಕೊ. ಬಾಳ ತಂದ್ರೆ ಏನ್ರಿ ಇನ್ನೊಂದ್ ಕೆಲ್ಸ ಅಲ್ಲ, ಕೆಲ್ಸ ಆಗೋ ಮಾತಿಲ್ಲ ಮತ್ತೆ ಮತ್ತೆ ಬರ್ತೈತಿ ಅವಾಗ. हंसकर रुलाने वाले हम नहीं, दिल में बसकर भूलने वाले हम नहीं। चाहे मन में जो भी समझो आप, क्योंकि दोस्त बनकर धोखा देने वाले हम नहीं। ಗೋದಾವರಿ, ನಿನ್ನನ್ನು ಕಂಡಾಗಿಲಿಂದ ಕೆಂಡ ದುಂಡೆಯಾಗಿ ದಂಡಿಸುತ್ತಿದೆ ನನ್ನ ದೇಹದೊಳಗಿನ ಕಾಮದ ಆಶೆ ಎಂಬ ಭಾಷೆ ಗರಿಕೆದಿರಿ ಗೋಧಿ ನಾಗರವಾಗಿ ಕಾಡುತ್ತಿದೆ. ಆ ಗರಿಯು ನೆಲ್ಲದ ಗೋದಾವರಿ, ಕಾಮದ ಹಸಿವಿನಿಂದ ಕಂಗಾಲಾಗಿರುವ ನಿನ್ನ ಮುಖವನ್ನು ನೋಡಿದರೆ ತಿಳಿಯುತ್ತದೆ ನಿನ್ನಾಶೆಗೆ ಶಮನ ಮಾಡುವ ಸೋರ್ವನೋರ್ವನ ಸಾಂಗತ್ಯದ ಅವಶ್ಯಕತೆ ನಿನಗಿದೆ ಎಂದು. ಆ ಸುಖವನ್ನು ನೀಡುವ ಸೌಭಾಗ್ಯ ನನ್ನದಾಗಬಾರದೆ. ಎಲೆ ಹೆಣ್ಣೆ, ಅದೆಂತೂ ನೀನು ಸಹಿಸಿಕೊಂಡಿರುವೆ ನೀನು ಬಂಜೆ ಎಂಬ ಅಪವಾದವನ್ನು. ಕೈ ಹಿಡಿದ ನಿನ್ನ ಗಂಡನ ಸಕಲ ಗುಣ ಸಂಪನ್ನತೆಯ ಮತ್ತೊಂದು ಅವತಾರ ನಿನಗೀಗ ತಿಳಿದಿರಬಹುದಲ್ಲವೇ? ಯುದ್ಧ ಕಾಲೇ ಶಸ್ತ್ರಾಸ್ತ್ರ ಅಭ್ಯಾಸ ಎನ್ನುವಂತೆ ಬಿಸಿಲಿನ ಹೊಡೆತಕ್ಕೆ ಭೂಮಿ ಬಾಯಿ ಬಿಟ್ಟಿದೆ. ಪ್ರೇಮವೆಂಬ ಉಪಾಯದಲ್ಲಿ ಕಾಮವೆಂಬ ತಣ್ಣೀರನ್ನು ಹಾಕಿ ದಾಹ ತೀರಿಸಿಕೊಳ್ಳೋ ಭಾಗ್ಯ ನನ್ನದಾಗಬಾರದೆ. ಓಹೋ,
ಅಲ್ಲಿ ಬರುತ್ತಿರುವ ಹೆಣ್ಣು ಗೋದಾವರಿಯಾಗಿರಬಹುದಲ್ಲವೇ? Yes, yes, no doubt. Thanks, my God. Thanks. ರೋಗಿ ಇರುವಲ್ಲಿಗೆ ವೈದ್ಯರನ್ನು ಕಳಿಸಿಕೊಟ್ಟ ನಿನಗೆ ಧನ್ಯವಾದ ದೇವರೇ, ಧನ್ಯವಾದ. ನಮಸ್ಕಾರ ಗೋದಾವರಿ ದೇವಿಯವರಿಗೆ. ನಮಸ್ಕಾರ. ಅಂದ ಹಾಗೆ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಜ ನಿಜ, ಮನಸ್ಸಿಗಾದ ಬೇಜಾರನ್ನು ಕಳೆಯಲು ಎಂಜಾಯ್ ಮಾಡಲು ಸಿಂಗಾಪುರ್ಗೆ ಹೋಗಿದ್ದರಿಂದ ಬಾಲ್ಯ ಸ್ನೇಹಿತನಾದ ನನ್ನ ಬೆಸ್ಟ್ ಫ್ರೆಂಡ್ ಶಶಿಕಾಂತ್ ಗೌಡನ ಮದುವೆಗೆ ಬರಲಾಗಲಿಲ್ಲ. ಮಿಸ್ಸಸ್ ಗೋದಾವರಿ, ಶಶಿಕಾಂತ್ ಗೌಡ, ಐ ಆಮ್ ರೈಟ್? ಅಂದ್ರೆ ಮಿಸ್ಟರ್ ತಾವು ಈ ಹೆಸರನ್ನು ಯಾವತ್ತಾದ್ರೂ ಕೇಳಿದ ನೆನಪಿದೆಯಾ? ಓಹೋ, ನಮ್ಮ ಮನೆಯವರು ಆಗಾಗ ನಿಮ್ಮನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಆಗಾಗ ನಿಮ್ಮ ಗೋದಾವರಿ ದೇವಿ, ನನ್ನೊಡನೆ ನಿಂತು ಮಾತನಾಡುವ ಮನಸ್ಸಿಲ್ಲವೋ ಅಥವಾ ಸಮಯವಿಲ್ಲವೋ? ನಿಮ್ಮ ಗಂಡನ ಸ್ನೇಹಿತನಾದ ನಾನು ನಿಮಗೂ ಸ್ನೇಹಿತನಲ್ಲವೇ? ನೋಡಿ, ಅನ್ಯ ಪುರುಷರೊಂದಿಗೆ ಮಾತನಾಡುವ ಅವಶ್ಯಕತೆ ಆಗ್ಲಿ ಅನಿವಾರ್ಯತೆ ಆಗ್ಲಿ ನನಗೆ ಇಲ್ಲ. ನಾನೇನು ಬರ್ತೀನಿ. ಸಾರಿ ಗೋದಾವರಿ ದೇವಿ, ನನ್ನ ಮಾತಿನಿಂದ ನಿಮಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ನಾವು ಹಳ್ಳಿಯ ಜನ, ಮನಸ್ಸಿನಲ್ಲಿ ಯಾವುದೇ ಕಪಟವನ್ನಿಟ್ಟುಕೊಳ್ಳದೆ ಬಿಚ್ಚು ಮನಸ್ಸಿನಿಂದ ಅಚ್ಚ ಕನ್ನಡದಲ್ಲಿ ನಿಶ್ಚಲವಾಗಿ ಮಾತನಾಡಿರುತ್ತೇವೆ. ಮನ ಬಯಸಿದ್ದನ್ನು ಮಾನಾಭಿಮಾನಗಳನ್ನು ಬಿಟ್ಟು ನಿರ್ಲಜ್ಜೆಯಿಂದ ಕೇಳಿ ಪಡೆಯುತ್ತೇವೆ. ಇಲ್ಲವೆಂದರೆ ಅಂದರೆ ಮಿಸ್ಟರ್ ವಿವೇಕ್, ನಿನ್ನ ಮಾತಿನ ಅರ್ಥ ನನಗಾಗ್ತಾ ಇಲ್ಲ. ವೆರಿ ಸಿಂಪಲ್ ಗೋದಾವರಿ ದೇವಿ, ನವಿಲಾಗಿ ನರ್ತಿಸಬೇಕೆಂಬ ಆಶೆ ನಿಮಗಿಲ್ಲವೇ? ಕೋಗಿಲೆಯಾಗಿ ಹಾಡಬೇಕೆಂಬ ಆಶೆ ನಿಮಗಿಲ್ಲವೇ? ಚಕ್ರವಾಕವಾಗಿ ನೀರಲ್ಲಿ ಚೆಲ್ಲಾಟವಾಡಬೇಕು ನಿಮಗಿಲ್ಲವೇ ಗೋದಾವರಿ? ಚಕೋರವಾಗಿ ಚಂದ್ರಮನನ್ನು ಉಣಿಸಬೇಕೆಂಬ ಆಶೆ ನಿಮಗಿಲ್ಲವೇ? ಮಿಸ್ಟರ್ ವಿವೇಕ್, ಸಾಹುಕಾರನ ಮನೆಗೆ ಸೊಸೆಯಾದ ನನಗೆ ಆಸ್ತಿ ಅಂತಸ್ತು ಐಶ್ವರ್ಯ ಇಲ್ವಾ? ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕೆ ನನ್ನ ಗಂಡನಿಲ್ವಾ? ಗೋದಾವರಿ ದೇವಿ, ಸಜೀವ ಆನಂದಕ್ಕೆ ನಿನ್ನ ಗಂಡ ಕೇವಲ ನಿರ್ಜೀವ ಕನ್ನಡಿಯನ್ನು ನೀನು ನಂಬಿರುವುದು ಬಿಂಬ. ಸಜೀವ ಆನಂದವಿಲ್ಲದ ಕೇವಲ ನಿರ್ಜೀವ ಕನ್ನಡಿ ಮಾತ್ರ ನಿನ್ನ ಕೈ ಹಿಡಿದ ಗಂಡ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್ ವಿವೇಕ್, ಯಾಕೆ ಇಲ್ಲ ಸಲದ ಮಾತುಗಳನ್ನಾಡಿ ಧೃತಿ ಪಡ್ಕೊಳ್ತಾ ಇದ್ದೀರಾ ನೀವು? ನಿಮ್ಮನ್ನೇಕೆ ಧೃವೀಕರಿಸಲಿ ಗೋದಾವರಿ ದೇವಿ? ಹಗಲು ರಾತ್ರಿ ಎನ್ನದೆ ಮಧ್ಯದ ಮಲಿನಲ್ಲಿ ಬಿದ್ದು ಮದುವೆಯಾದ ಮಡದಿಯನ್ನು ಇಟ್ಟುಕೊಂಡವ ಸೆರಗಿನಲ್ಲಿ ಚೆಲ್ಲಾಟವಾಡುತ್ತಿರುವ ಆ ನಿನ್ನ ಗಂಡ ನಿಮಗ್ಯಾವ ಸುಖವನ್ನು ನೀಡುವನೆಂಬುದನ್ನು ಬಿಡಿಸಿ ಹೇಳುವರಾಗೋದವರ ದೇವಿ. ಮಿಸ್ಟರ್ ವಿವೇಕ್, ಅದು ನನ್ನ ಪರ್ಸನಲ್ ಮ್ಯಾಟರ್. ಅದನ್ನೆಲ್ಲ ಹೇಳುವ ಅವಶ್ಯಕತೆ ನಿಮಗಿಲ್ಲ. ಅದನ್ನೊಡನೆ ತಿಳ್ಕೊಳ್ಳುವ ಅವಶ್ಯಕತೆನೂ ತಮ್ಗೆ ಬೇಕಾಗಿಲ್ಲ. ಎಸ್ ಗೋದಾವರಿ ದೇವಿ, ಇದು ನಿಮ್ಮ ಪರ್ಸನಲ್ ಮ್ಯಾಟರ್ ಕರೆಕ್ಟ್. ಬಟ್ ದಾಂಪತ್ಯ ಎಂಬುದೊಂದು ದೊಡ್ಡ ಸಂಪತ್ತು. ಮದುವೆಯಾಗಿ ವರ್ಷ ಗತಿಸಿದರೂ ನೀವೇಕೆ ಗರ್ಭವತಿಯಾಗಲಿಲ್ಲ ಗೋದಾವರಿ ದೇವಿ? ಮಿಸ್ಟರ್ ವಿವೇಕ್, ನನ್ನ ಮನೆಯ ವಿಚಾರ, ನನ್ನ ವೈಯಕ್ತಿಕ ಕುಟುಂಬದ ವಿಚಾರ. ಈ ದಾರಿಯಲ್ಲಿ ನಿಂತು ವಿಚಾರಿಸುವುದಕ್ಕೆ ನೀನ್ಯಾರು? ಅದನ್ನು ಹೇಳೋದಕ್ಕೆ ಕೇಳೋದಕ್ಕೆ ನೀನ್ಯಾರು? ಮೊದಲು ನನಗೆ ದಾರಿ ಬಿಡಿ, ನಾ ಬರ್ತೀನಿ. ಗೋದಾವರಿ ದೇವಿ,
ಇದರಲ್ಲಿ ಬೇಡವೆಂದರೆ 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ಚರ್ಚಿಸೋಣ ಗೋದಾವರಿ ದೇವಿ. ಲೈಂಗಿಕ ಭೋಗವೇ ಜೀವನದ ಆದಿ ಮತ್ತು ಅಂತ್ಯ. ಮನುಷ್ಯನಿಗೆ ದೇಹವೆಂಬುದೊಂದಿದೆ. ಸೃಷ್ಟಿಯ ಸಹಜ ನೇಮ ಇದು, ಪ್ರಕೃತಿಯ ವರದಾನ. ಮಿಸ್ಟರ್ ವಿವೇಕ್, ಸಮಯ ಸ್ಥಿರವಿಲ್ಲದ ಹರಿವರ ಬಸದಿಂದ ಹರಿಯುವ ನದಿಗೆ ಅಡ್ಡವಾಗಿ 3 ಅಂತಸ್ತಿನ ಗೋಡೆಯನ್ನು ಕಟ್ಟಬಹುದು, ಆದ್ರೆ ಅದು ಎಲ್ಲಿವರೆಗೆ ನಿಲ್ಲಬಹುದು? ಕರೆಕ್ಟ್ ಗೋದಾವರಿ. ರಮಣೀಯವಾದ ಯೌವನವು ಹರಿವ ಹೊಳೆಯಂತೆ ವೇಗವಾಗಿ ಸರಿದು ಹೋಗುತ್ತದೆ. ಸೃಷ್ಟಿಕರ್ತ ನೀಡಿದ ನಿಮ್ಮ ಸೌಂದರ್ಯದ ನಿಧಿ ಮನಸೆಳೆಯುವ ಮೋಹಕದ ಮೋಹಿನಿಯ ಮೈಮಾಟ ವ್ಯರ್ಥವಾಗಿ ಹೋದರೆ ಅರ್ಥವಿಲ್ಲ ಗೋದಾವರಿ ದೇವಿ. ಕಾಮದಿಂದಲೇ ಜಗದ ಉತ್ಪತ್ತಿ, ಕಾಮದಿಂದಲೇ ಅದರ ಪ್ರವೃತ್ತಿ, ಕಾಮದಿಂದಲೇ ಸರ್ವನಿಷ್ಠ ನಿವೃತ್ತಿ, ಕಾಮದಿಂದಲೇ ಸರ್ವ ಸಂತೋಷ ಪ್ರಾಪ್ತಿ. ಭೋಗ ಸಾಮಗ್ರಿಗಳಿಂದ ಸಮೃದ್ಧವಾಗಿರುವ ಈ ರಮ್ಯ ಜಗತ್ತಿನಲ್ಲಿ ಜನ್ಮವೆತ್ತಿ ಬಂದು ಕಾಮಿಚ್ಛೆಯನ್ನು ಮನಸಾರೆ ತೃಪ್ತಿಪಡಿಸಿಕೊಳ್ಳದಿದ್ದರೆ ಆತ್ಮವಂಚನೆ ಮಾಡಿಕೊಂಡಂತಾಗುವುದಿಲ್ಲವೇ? ನೋಡಿ, ಮನಸ್ಸಿಗೆ ಮೀರಿದ ವಯಸ್ಸಿಗೆ ಮೀರಿದ ಸಾಧನೆ ಮಾಡಿ ವಯಸ್ಸಿಗೆ ಮೀರಿದ ಮಿತಿ ಮೀರಿದ ಆಸೆಗಳನ್ನು ಇಟ್ಟುಕೊಂಡು ಇವೆಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕಾದರೆ ತುಂಬಾ ಸಮಯ ಬೇಕಾಗುತ್ತದೆ. ಇದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ ಮಿಸ್ಟರ್ ವಿವೇಕ್. ಗೋದಾವರಿ ದೇವಿ, ಕೋಳಿಯನ್ನು ಅಣುಗಾಲವು ಬುಟ್ಟಿಯಲ್ಲಿ ಮುಚ್ಚಿಟ್ಟರೆ ಅದು ತತ್ತಿಯನ್ನು ಹಾಕಲಾರದು. ಬಂದೆ ಕಟ್ಟಿಕೊಂಡ ಗಂಡ ಇಟ್ಟಿರುವ 4 ಗೋಡೆಗಳ ಬಂಧನದಿಂದೊಮ್ಮೆ ಹೊರಗೆ ಬಂದು ನೋಡ ಈ ವಿಶಾಲವಾದ ಪ್ರಪಂಚವನ್ನ. ಪಶು ಪಕ್ಷಿ ಪ್ರಾಣಿಗಳೇ ಸುಖ ಪಡೆದು ಸಮೃದ್ಧದಿಂದಿರುವಾಗ ನಿಮಗೇನಾಗಿದೆ ಗೋದಾವರಿ? ಮಿಸ್ಟರ್ ವಿವೇಕ್, ದುಂಡಾಗಿರುವ ಈ ಸಮಾಜದಲ್ಲಿ ರೆಂಡೆಯಾಗಿ ಬಾಡಿದ್ರೆ ಕಾಲಲ್ಲಿರುವ ಕೆರವಿನಿಂದ ಹೊಡೆಸಿಕೊಳ್ಳಬೇಕಾಗುತ್ತದೆ ವಿವೇಕ. ಈ ಸಮಾಜ ಒಳ್ಳೆಯದನ್ನಂತೂ ಮಾಡಲು ಬಿಡುವುದಿಲ್ಲ. ಒಳ್ಳೆಯದನ್ನೇ ಮಾಡಲು ಹೊರಟ ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದರು, ಗಾಂಧಿಯನ್ನು ಗುಂಡಿಟ್ಟು ಕೊಂದರು, ಭಗತ್ ಸಿಂಗನನ್ನು ಶೂರ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ್ದಾರೆ. ಗೋದಾವರಿ, ಸಮಾಜಕ್ಕಾಗಿ ನಾವು ಬದುಕಬೇಕಾಗಿಲ್ಲ, ನಾವು ನಮಗಾಗಿ ಬದುಕಬೇಕಾಗಿದೆ. ಮನೆತನದ ಗೌರವ ಎಂದ ಶ್ರೀರಾಮನು ಅರಮನೆಯನ್ನು ಬಿಟ್ಟು ಕಾಡು ಸೇರಲಿಲ್ಲವೇ? ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಸ್ಮಶಾನ ಕಾಯಲಿಲ್ಲವೇ? ಮನೆತನದ ಗೌರವದ ಜಂಜಾಟದಿಂದ ಬೇಸತ್ತ ಬಹು ದೂರ ನಡೆದ ಬುದ್ಧ ಮಹಾತ್ಯಾಗಿ ಮೂರ್ತಿಯಾದ ಕಥೆ ನಿಮಗೆ ಗೊತ್ತಿಲ್ಲವೇ ಗೋದಾವರಿ? ವ್ಯಭಿಚಾರ ಮಾಡಿ ಸುಖ ಪಡುವುದರಲ್ಲಿ ಏನ್ ಅರ್ಥ ಇದೆ ಈ ಸಮಾಜದಲ್ಲಿ? ಹಾದರ ಮಾಡುವ ಹೆಣ್ಣು, ಕಳ್ಳತನ ಮಾಡುವ ಗಂಡು ಯಾವತ್ತೂ ಇರಬಾರ್ದು. ಯಾಕೆಂದ್ರೆ ಒಂದಲ್ಲ ಒಂದು ದಿನ ಅವರ ಸ್ಥಿತಿ ಗಂಭೀರವಾಗಿ ಇರುತ್ತದೆ. ಗೋದಾವರಿ ದೇವಿ, ವಿಷವನ್ನು ಗಂಟಲಲ್ಲಿಟ್ಟುಕೊಂಡವನು ಶಿವನಾಗುತ್ತಾನೆ, ಅದೇ ವಿಷವನ್ನು ಹೊಟ್ಟೆಗೆ ಬಿಟ್ಟುಕೊಂಡವನು ಶವವಾಗುತ್ತಾನೆ. ವಿಷವನ್ನು ಗುಟ್ಟಾಗಿ ಗಂಟಲಲ್ಲಿ ಇಟ್ಟುಕೊಂಡು ನಾಲಿಗೆಯಿಂದ 4 ಸಕ್ಕರೆ ಅಂತ ಅಕ್ಕರೆಯ ಮಾತನಾಡಿದರೆ ಈ ಸಮಾಜ ಸುಮ್ಮನಿದ್ದು ಬಿಡುತ್ತದೆ. ಗೋದಾವರಿ, ಹುಟ್ಟುವುದಕ್ಕೆ ಒಂದೇ ದಾರಿ, ಆದರೆ ಬದುಕುವುದಕ್ಕೆ 100 ದಾರಿ. ನಿನ್ನ ಗಂಡನನ್ನೇ ನೋಡು, ಶಿಲ್ಪ ಸುಂದರಿ ಅಂತ ಸತಿ ಇದ್ದರು ಆ ನಾಟಕದ ನಿರ್ಮಲ ಸೆರಗಿನಲ್ಲಿ
ಕಾಲದಲ್ಲಿ ದೊಡ್ಡ ದೊಡ್ಡ ಸಾಹುಕಾರರು ಸೂಳೆಯನ್ನು ಮಾಡುವುದು ಶೋಕಿ ಅಂತ ತಿಳಿದುಕೊಂಡಿದ್ದರೆ ಈಗಿನ ಕಾಲದಲ್ಲಿ ಗೋದಾವರಿ ದೇವಿ ಮತ್ತೆ ಮತ್ತೆ ಹುಟ್ಟಿ ಬರಲು ಮಾನವ ಜೀವವೇನು ಬೇಲಿ ಮೇಲಿನ ತೊಂಡೆ ಬಳ್ಳಿಯಲ್ಲ. ಹಸಿವಾದೊಡೆ ಭೋಜನ, ತೃಷೆಯಾದೊಡೆ ಶರಣಗಳಿಲ್ಲದ ಜೀವನ, ಸ್ಮಶಾನಕ್ಕೆ ಹೊರಟ ಶವ ಪಯಣವಿದ್ದಂತೆ. ಹೇಳಿ, ಸ್ಮಶಾನಕ್ಕೆ ಹೊರಟ ಶವವಾಗಿ ಬದುಕಿವಿರೋ ಇಲ್ಲ ಈ ಕಾಯದಳು ಜೀವ ಇರುವವರೆಗೆ ಸುಖ ಪಡೆದು ಸಂತೋಷದಿಂದಿರಲು ಮನಸ್ಸು ಮಾಡಿವಿರೋ? ಆದರೂ ಹಾದರ ಮಾಡಿದ್ರೆ ಈರುಳ ಕಂಡ ಬಾವಿಯಲ್ಲಿ ಚಂದನ್ ಬೆಳಕು ಬಿದ್ದಂತಾಗುತ್ತದೆ ನನ್ ಬಾಳು. ಗೋದಾವರಿ ದೇವಿ, ಹಾದರ ಎಂಬ ರಾಶವನ್ನು ಗುಟ್ಟಾಗಿ ಮುಚ್ಚಿಟ್ಟರೆ ಅದು ನಮ್ಮ ಗುಲಾಮನಾಗಿ ಬಿದ್ದಿರುತ್ತದೆ. ಅದೇ ರಾಶವನ್ನು ಬಿಚ್ಚಿಟ್ಟರೆ ನಮಗೆ ಯಜಮಾನನಾಗಿ ಬಿಡುತ್ತದೆ. ಗೋದಾವರಿ ದೇವಿ, ಇದರಲ್ಲಿ ನೀವು ಗುಲಾಮಿಯೋ ಇಲ್ಲ ಯಜಮಾನಿಯೋ? ಆಯ್ಕೆ ನಿಮ್ಮದು. ಹಾಗಾದ್ರೆ ನನ್ನನ್ನು ಇಷ್ಟೊಂದು ಎಳೆ ಎಳೆಯಾಗಿ ತಿಳಿದುಕೊಂಡ್ರೆ ಆದ್ಮೇಲೆ ನಿಮ್ಗೆ ನಂದೊಂದು ಕಂಡೀಷನ್. ಒಂದಾಕೆ 100 ಕಂಡೀಷನ್ ಇರ್ತಾರೋ ಹೇಳಿ ಗೋದಾವರಿ ದೇವಿ. ನೋಡಿ, ಹಿಂದೆ ನನ್ನ ಆಸೆ ಆಕಾಂಕ್ಷೆ ಕನಸುಗಳನ್ನೆಲ್ಲ ಒಬ್ಬ ಓರ್ವ ವ್ಯಕ್ತಿಯಲ್ಲಿ ಬೇಡಿಕೊಂಡಿದ್ದೆ. ಆ ವ್ಯಕ್ತಿ ನನ್ನ ಆಸೆ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿ ಆಸೆಗೆಲ್ಲ ಬದಿಗಿಟ್ಟು ನನ್ನನ್ನು ತಿರಸ್ಕರಿಸಿ ಹೋಗಿದ್ದಾನೆ. ಅದೇ ವ್ಯಕ್ತಿ ಬಂದು ನನ್ನ ಕಾಲ್ ಕೆಳಗೆ ಬಿದ್ದು ಬೇಡಿಕೊಳ್ಳಬೇಕು. ಆ ಕೆಲಸ ಮಾಡಲು ನಿನ್ನಿಂದ ಆಗುತ್ತದೆಯಾ? ಸ್ವರ್ಗದಪ್ಸರೆ ಅಂತ ನಿನ್ನನ್ನು ಧಿಕ್ಕರಿಸಿ ಘಾಸಿಗೊಳಿಸಿದ ಆಗದ ಎಂತ ಹೊಡಿದ್ದರೂ ಸರಿ, ಎಲ್ಲಿದ್ದರೂ ಸರಿ, ತಂದು ಹಾಕುವೆ ನಿನ್ನ ಪಾದದಡಿ. ಹೇಳಿ ಗೋದಾವರಿ, ಯಾರವನು? ನೋಡಿ, ಸಮಯ ಬಂದಾಗ ಅವನು ಯಾರು ಅಂತ ನಾನೇ ನಿಮಗೆ ತಿಳಿಸಿ ಹೇಳುತ್ತೇನೆ. ಒಟ್ಟಾರೆ ನನ್ನ ಆಸೆಗೆ ನೀವು ಭರವಸೆ ನೀಡಿವೆಂದು ಭಾವಿಸಲಿ. ಅವಶ್ಯವಾಗಿ ನಿಮ್ಮ ಭರವಸೆಗೆ ನೀಡುತ್ತೇನೆ. ಆದ್ರೆ ಆ ಭರವಸೆ ನೀಡೋದಕ್ಕೆ ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಬೇಕು ಅಷ್ಟೇ. ಪ್ರಣಯ ದಾಟಕ್ಕೆ ಪಲ್ಲವಿ ಬರೆದು ಪದ ಹಾಡದೆ ಹೋಗುತ್ತಿಲ್ಲ. ಆಹಾ, ತುಂಬಾ ರಸಿಕರು ನೀವು. ಅದಕ್ಕೆಂದೇ ಈ ನಾಟ್ಯಕವಿ ನನಗೆ ವಿವೇಕ್ ಎಂದು ಹೆಸರನ್ನಿಟ್ಟು ಪಾತ್ರ ಸೃಷ್ಟಿಸಿದ್ದಾನೆ. ಗೋದಾವರಿ, ಹಾಡಿ ಮನತಣಿಸಬಾರದೆ?
ನಾನು ಬರ್ತೀನಿ. ಟಾಟಾ ಬಾಯ್ ಬಾಯ್. ಗೋದಾವರಿ ದಾರಿ ಎರಿಯದೆ ಊರು ತಲುಪುವುದುಂಟೆ, ರೋಗ ತಿಳಿಯದೆ ಔಷಧಿ ಕೊಡುವುದುಂಟೆ, ಕಾರಣ ಅರಿಯದೆ ಕಾರ್ಯ ಸಾಧಿಸುವುದುಂಟೆ, ವ್ಯಕ್ತಿಯನ್ನರಿಯದೆ ವ್ಯವಹರಿಸುವುದುಂಟೆ. ಸಾಧ್ಯವೇ ಇಲ್ಲ. ಅಂತೆ ದೇವರನ್ನರಿಯದೆ ಪೂಜಿಸಲು ಅದೆಂತ ಸಾಧ್ಯ ಗೋದವರಿದ್ದೇವೆ. ಊರಿಗೆ ಬಂದವಳ ನೀರಿಗೆ ಬರಲೇಬೇಕೆಂದರೆ ಇದೇ ಅಲ್ಲ.